ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತ ಟಾಪಿಕ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಆಸ್ ಯೂಶುವಲ್ ಆ ಟಾಪಿಕ್ ಯಾವುದು, ಯಾಕೀಗ ಆಗ್ತಿರಬಹುದು, ನೆಕ್ಸ್ಟ್ ಮಾರ್ಕೆಟ್ ಮೂವ್ ಹೇಗಿರಬಹುದು, ಯಾವ ಬದಲಾವಣೆ ಮಾರ್ಕೆಟ್ ಅಲ್ಲಿ ಒಳ್ಳೆಯ ಮೂವ್ಗೆ ಕಾರಣ ಆಗ್ಬಹುದು, ಇದೆಲ್ಲದರ ಬಗ್ಗೆ ಒಂದಷ್ಟು ವಿಷಯವನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಯಾವ್ದಾದ್ರು ಸ್ಟಾಕ್ ಅನ್ನು ನಾನು ಮೆನ್ಷನ್ ಮಾಡಿದ್ರೆ ಅದ್ಯಾವುದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹಾಗೆ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದ್ರೂ ಸಪೋರ್ಟ್ ಬೇಕು ಅಂತಂದ್ರೆ ನಮ್ಮ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು ಈ ನಂಬರ್ ಮೂಲಕ. ಇಲ್ಲಿ ಮೆನ್ಷನ್ ಮಾಡಿರುವಂತಹ ಎಲ್ಲ ಸರ್ವಿಸಸ್ ನಮ್ಮ ಮೂಲಕ ಸಿಗುತ್ತೆ. ಬಟ್ ಕಂಡೀಷನ್ ಒಂದೇ, ಅಕೌಂಟ್ ನಮ್ಮ ಮೂಲಕ ಓಪನ್ ಆಗಿರ್ಬೇಕು. ಹಾಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿರುವಂತಹ ಲಿಂಕ್ ಅನ್ನು ಬಳಸ್ಕೊಂಡು ಅಕೌಂಟ್ ಓಪನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ. ನಂತರ ಅಕೌಂಟ್ ಓಪನ್ ಮಾಡುವಾಗ ಏನಾದ್ರೂ ಸಮಸ್ಯೆಗಳಾಗಿ ನಿಮ್ಮ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಕೂಡ ಸೇಮ್ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ಇಂದ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಅದಕ್ಕೂ ಕೂಡ. ಗೆಳೆಯರೆ, ಇವತ್ತಿನ ಈ ವಿಡಿಯೋ ಬಂದು ಯೂನಿಯನ್ ಬಜೆಟ್ 2026ಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಇನ್ನೇನು ಮುಂದಿನ ಭಾನುವಾರ ಬಜೆಟ್ ಇದೆ. ಬಜೆಟ್ ಅಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಗಳನ್ನು ಕೂಡ ಈಗಾಗಲೇ ನಾವೆಲ್ಲರೂ ಕೂಡ ಇಟ್ಕೊಂಡಿದೀವಿ. ಹಾಗೆ ಈ ಬಜೆಟ್ ಬಹಳ ಇಂಪಾರ್ಟೆಂಟ್ ಯಾಕಾಗುತ್ತೆ ಅಂತಂದ್ರೆ ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್. ನಾವು ನಮ್ಮ ಮಾರ್ಕೆಟ್ ಅಲ್ಲಿ ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ, 8.5% ಅಪ್ ಅಲ್ಲಿ ಇದೆ ಈಗಲೂ ಕೂಡ. ಬಟ್ ಪೋರ್ಟ್ಫೋಲಿಯೋಗಳ ವಿಚಾರಕ್ಕೆ ಬಂದ್ರೆ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಇದೆ. ಹಾಗೆ ಇನ್ ಕೇಸ್ ನಾವು ಜನವರಿಯ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ, ಜನವರಿಯಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡಬಹುದು. 4% ಡೌನ್ ಫಾಲ್ ಇದೆ. ಇನ್ನು ಜನವರಿ ಕ್ಲೋಸ್ ಆಗಿಲ್ಲ, ಇನ್ನು 4 ಟ್ರೇಡಿಂಗ್ ಸೆಷನ್ಸ್ ಬಾಕಿ ಇದೆ. ಸ್ಟಿಲ್ ಈಗಾಗಲೇ 4% ಡೌನ್ ಆಗಿದೆ. ಅದರಲ್ಲೂ ಎಸ್ಪೆಷಲಿ ಸೆಕೆಂಡ್ ಜಾನ್ ಇಂದ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಇದೆ ಅಂತ. ನಿಯರ್ಲಿ 5% ಡೌನ್ ಫಾಲ್ ಇದೆ. 26,373 ವರೆಗೂ ಹೋದಂತಹ ಮಾರ್ಕೆಟ್ ಇವತ್ತು 25,048ರಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಆಲ್ಮೋಸ್ಟ್ 1,300 ಪಾಯಿಂಟ್ಸ್ ಗಿಂತ ಜಾಸ್ತಿ ಡೌನ್ ಆಗಿದೆ ಹೈ ಇಂದ. ಹಾಗೆ ಈ ರೀತಿ ಡೌನ್ ಆಗ್ಲಿಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡಿದಾಗ ಎಸ್ಪೆಷಲಿ ಒಂದೆರಡು ಸುದ್ದಿಗಳು ಬಂದು, ಡೊನಾಲ್ಡ್ ಟ್ರಂಪ್ ಯುರೋಪಿಯನ್ ಯೂನಿಯನ್ ನ ಮೇಲೆ 10% ಟ್ಯಾರಿಫ್ ಅನ್ನ ಅನೌನ್ಸ್ ಮಾಡಿದ್ರು. ಆನಂತರ ಗ್ಲೋಬಲ್ ಅನ್ಸರ್ಟನಿಟೀಸ್ ಜಾಸ್ತಿ ಆಗುತ್ತೇನೋ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಸ್ವಲ್ಪ ಡೌನ್ ಫಾಲ್ ಬಂತು. ಆನಂತರ ಇನ್ನೊಂದು ಸುದ್ದಿ ಕೂಡ ಬಂತು, ದಾವೋಸ್ ಅಲ್ಲಿ ಟ್ರಂಪ್ ಮಾತಾಡ್ತಾ ಅದರಿಂದ ಹಿಂದೆ ಸರಿದಿರೋ ಬಗ್ಗೆ ಸುದ್ದಿಗಳನ್ನ ಕೊಟ್ರು. ಬಟ್ ಸ್ಟಿಲ್ ಮಾರ್ಕೆಟ್ ಅಪ್ ಆಗ್ಲಿಲ್ಲ, ನೇನೆ ಡೌನ್ ಫಾಲ್ ಕಂಡು ಬಂತು. ಹಾಗಾದ್ರೆ ಯಾಕೆ ಎಸ್ಪೆಷಲಿ ಜನವರಿಯಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಬರ್ತಿದೆ ಅನ್ನುವಂತ ಡೌಟ್ಸ್ ಗಳು ಸಾಕಷ್ಟು ಕ್ರಿಯೇಟ್ ಆಗ್ತಿದೆ. ಬಟ್ ಈಗ ಒಂದು ಅನಿಸ್ತಿರೋದೇನು ಅಂತಂದ್ರೆ, ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಬಹುಶಃ ಹಿಂಗ್ ಇರ್ಬೋದಾ ಅಂತ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ತಗೊಂಡ್ರೆ ನಮ್ಮ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಲಾಸ್ಟ್ 1 ಇಯರ್ ಅಲ್ಲಿ ಸ್ವಲ್ಪ ಅಪ್ ಆಗಿರ್ಬೋದು. ಬಟ್ ಪೋರ್ಟ್ಫೋಲಿಯೋಗಳ ಲೆವೆಲ್ ಅಲ್ಲಿ ಡೌನ್ ಇದೆ. ಬಹುಶಃ ಈ ಡೌನ್ ಫಾಲ್ ಏನಿದೆ ಎಸ್ಪೆಷಲಿ ಜನವರಿಯಲ್ಲಿ, ಯೂಶುವಲಿ ಪ್ರೀ ಬಜೆಟ್ ರ್ಯಾಲಿ ಬರ್ತಾ ಇತ್ತು ಮಾರ್ಕೆಟ್ ಅಲ್ಲಿ. ಬಟ್ ಈ ಸಲ ಪ್ರೀ ಬಜೆಟ್ ಡೌನ್ ಫಾಲ್ ಇದೆ. ಸೊ ಇದಕ್ಕೆ ಏನಾದ್ರೂ ಸ್ಪೆಷಲ್ ಕಾರಣಗಳಿದೆಯಾ ಅಂತ ನೋಡೋದಾದ್ರೆ, ಮೇ ಬಿ ಗವರ್ನಮೆಂಟ್ ನ ಮೇಲೆ ಪ್ರೆಷರ್ ಅನ್ನ ಇರುವಂತ ಪ್ರಯತ್ನ ಏನಾದ್ರೂ ಕಂಡು ಬರ್ತಿದ್ಯಾ ಬಿಗ್ ಪ್ಲೇಯರ್ಸ್ ಇಂದ ಅಥವಾ ಇನ್ಸ್ಟಿಟ್ಯೂಷನ್ಸ್ ಇಂದ, FIS ಆಗ್ಬಹುದು ಅಥವಾ DIS ಆಗ್ಬಹುದು, ಈ ಅವಕಾಶವನ್ನ ಬಳಸ್ಕೊಂಡು ಅನ್ನೋ ರೀತಿಯ ಡೆವಲಪ್ಮೆಂಟ್ಸ್ ಕಂಡು ಬರ್ತಾ ಇದೆ. ಜೊತೆಗೆ 2024ರ ಬಜೆಟ್ ಸಂದರ್ಭದಲ್ಲಿ ಹೇಳಿದಂತ, ಅಂದ್ರೆ ಸರ್ಕಾರದಿಂದ ಬಂದಂತ ಸ್ಟೇಟ್ಮೆಂಟ್ ಗಳು, ಹಾಗೆ 2025ರ ಬಜೆಟ್ ಸಂದರ್ಭದಲ್ಲಿ ಬಂದಂತ ಸ್ಟೇಟ್ಮೆಂಟ್ ಗಳು ಈಗ ಹರಿದಾಡಕ್ ಶುರುವಾಗಿದ್ದಾವೆ. ಯಾಕೆ ನೀವು ಇನ್ವೆಸ್ಟರ್ಸ್ ಗೆ ರಿಲೀಫ್ ಕೊಡಬಾರ್ದು ಅಂತ. ಇದನ್ನೆಲ್ಲ ನೋಡಿದಾಗ ಆ ನಿಟ್ಟಿನಲ್ಲಿ ಏನಾದ್ರೂ ಪ್ರಯತ್ನಗಳು ನಡೀತಿದ್ಯಾ? ಖಂಡಿತ ಗ್ಲೋಬಲ್ ಅನ್ಸರ್ಟನಿಟೀಸ್ ಇದೆ, ಇಲ್ಲ ಅಂತಲ್ಲ. ಬಟ್ ಲಾಸ್ಟ್ ಮಂತ್ ಕೂಡ ಇತ್ತು ಈ ಅನ್ಸರ್ಟನಿಟೀಸ್. ಇದೇನು ನೆನ್ನೆ ಮೊನ್ನೆ ಬಂದಿರೋದಲ್ಲ. ಹಾಗೆ ಒಂದು ಬ್ಯಾಡ್ ನ್ಯೂಸ್ ಬಂತು, ನಂತರ ನೆಕ್ಸ್ಟ್ ಅದಕ್ಕೆ ಅಡಿಷನಲ್ ಸುದ್ದಿ ಬಂತು, ಟ್ಯಾರಿಫ್ ಆಗ್ತಿಲ್ಲ ಅಂತ. ಬಟ್ ಸ್ಟಿಲ್ ಮಾರ್ಕೆಟ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡ್ತಿದೆ ಅಂದಾಗ ಮೇ ಬಿ ಎಲ್ಲೋ ಒಂದ್ ಕಡೆ ಆ ರೀತಿಯ ಪ್ರಯತ್ನಗಳು ನಡೀತಾ ಇದೆಯಾ? ಮಾರ್ಕೆಟ್ ನ ಮೇಲೆ ಒಂದ್ ಸ್ವಲ್ಪ ಪ್ರೆಷರ್ ಕ್ರಿಯೇಟ್ ಮಾಡಿದ್ರೆ ಸರ್ಕಾರ ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂತೆ ನಿರ್ಧಾರಗಳನ್ನು ತಗೊಳ್ಬಹುದೇನೋ ಅಂತ ಗೊತ್ತಿಲ್ಲ. ಇದು ಜಸ್ಟ್ ನನ್ನ ಒಪಿನಿಯನ್ ಅಷ್ಟೇ. ಯಾಕಂದ್ರೆ ಹೊರಗಡೆ ಆಗ್ತಿರುವಂತದ್ದನ್ನ ನೋಡಿ ನಾನು ಅಂದ್ಕೊಳ್ತಿರೋದು. ಇದು ಎಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ನನ್ನ ಒಂದು ಪರ್ಸೆಪ್ಷನ್ ಅನ್ನ ಹೇಳ್ತಾ ಇದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ? ಇದ್ರೂ ಇರ್ಬೋದಾ? ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದಕ್ಕಿಂತ ಮುಂಚೆ ನಾವು ಒಂದ್ಸಲ FIS DIS ಆಕ್ಟಿವಿಟೀಸ್ ನೋಡ್ಬೋಣ. FIS ನೋಡ್ಬೋದು, 40,700 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ ಈ ಮಂತ್ ಅಲ್ಲಿ ಇಲ್ಲಿವರೆಗೂ. ಇನ್ನು 4 ಡೇಸ್ ಬಾಕಿ ಇದೆ. ಬಟ್ ಸ್ಟಿಲ್ ಈಗಾಗಲೇ 40,700 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS ಖಂಡಿತ ಬೈಯಿಂಗ್ ಅನ್ನ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಅದಕ್ಕಿಂತ ಜಾಸ್ತಿನೇ, ಅಂದ್ರೆ FIS ಸೆಲ್ಲಿಂಗ್ ಮಾಡಿರೋದಕ್ಕಿಂತ ಜಾಸ್ತಿನೇ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಸ್ಟಿಲ್ FIS ಕಡೆಯಿಂದ ಇನ್ಫ್ಲೋ ಬರೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಲಾಸ್ಟ್ ಮಂತ್ ಗೆ ಕಂಪೇರ್ ಮಾಡಿದ್ರೆ ನೋಡಬಹುದು, ಲಾಸ್ಟ್ ಮಂತ್ ಫುಲ್ ಮಂತ್ 34,000 ಕೋಟಿ ಸೆಲ್ ಮಾಡಿದ್ರು. ಅದಕ್ಕೆ ಮುಂಚೆ ನವೆಂಬರ್ ಅಲ್ಲಿ 17,500 ಕೋಟಿ ಸೆಲ್ ಮಾಡಿದ್ರು. ಅದಕ್ಕೆ ಮುಂಚೆ ಅಕ್ಟೋಬರ್ ಅಂತೂ ಬರೀ 2,000 ಕೋಟಿ. ಬಟ್ ಈ ತಿಂಗಳಲ್ಲಿ ಜಾಸ್ತಿನೇ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ.
ಬಹುಶಃ ಸ್ವಲ್ಪ ಪ್ರೆಷರ್ ಅನ್ನ ಏರುವಂತ ಪ್ರಯತ್ನನ ಗೊತ್ತಿಲ್ಲ. ಏನಕ್ಕೆ ಪ್ರೆಷರ್ ಇರಬೇಕು ಈ ವಿಚಾರಕ್ಕೆ ನಾವು ಬರೋದಾದ್ರೆ ಎಕ್ಸ್ಪೆಕ್ಟೇಷನ್ ಗಳು ನೋಡಬಹುದು. ಕೆನ್ ಎ ರಿಡಕ್ಷನ್ ಇನ್ LTCG ಅನ್ಲೀಶ್ ಎ ಬುಲ್ ಮಾರ್ಕೆಟ್ ಇನ್ ಇಂಡಿಯನ್ ಸ್ಟಾಕ್ಸ್? ಈಗಾಗಲೇ ಡಿಬೇಟ್ಸ್ ಸ್ಟಾರ್ಟ್ ಆಗಿದೆ. There is a growing debate about whether the government should reduce short-term and long-term capital gains tax in equities. Actually, ನನ್ನ ಪರ್ಸ್ಪೆಕ್ಟಿವ್ ಅನ್ನ ಈ ವಿಷಯದಲ್ಲಿ ಹೇಳೋದಾದ್ರೆ, ಇದು ನನ್ನ ಪರ್ಸನಲ್ ಒಪಿನಿಯನ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಟ್ಕೊಂಡು LTCG ಅನ್ನ ತೆಗಿಬೇಕು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅನ್ನ ಮುಂಚೆ LTCG ಇರ್ಲಿಲ್ಲ, ಮಧ್ಯದಲ್ಲಿ ತಂದ್ರು, ಆನಂತರ ಮತ್ತೆ ಸ್ಟಾಪ್ ಮಾಡಿದ್ರು, ಮತ್ತೆ ಈಗಿನ ಸರ್ಕಾರ 2018ರಲ್ಲಿ ರೀಇಂಟ್ರೊಡ್ಯೂಸ್ ಮಾಡಿದ್ರು LTCG ಅನ್ನ. ಮತ್ತೆ ಅದನ್ನ ತೆಗಿಬೇಕು ಅನ್ನೋ ಮಾತುಗಳು ಕೇಳ ಬರ್ತಾ ಇದೆ. ಆಕ್ಚುಲಿ ನಾನು ಅವಾಗ್ಲೇ ಹೇಳ್ದಾಗೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಖಂಡಿತ LTCG ತೆಗೆಯೋದು ಒಳ್ಳೇದು, ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ. ಯಾಕೆಂತಂದ್ರೆ ಇಂಡಿಯಾದ ಗ್ರೋತ್ ಗೆ ಕಾಂಟ್ರಿಬ್ಯೂಷನ್ ಮಾಡ್ತಿದ್ದಾರೆ ಇನ್ವೆಸ್ಟರ್ಸ್. ಬೇಕಿದ್ರೆ FIS ಮೇಲೆ ಏನಾದ್ರು ಬೇರೆ ರೀತಿಯಲ್ಲಿ ಇವರು ಟ್ಯಾಕ್ಸ್ ಹಾಕ್ತಾರ, ಹಂಗೇನಾದ್ರು ಮಾಡೋದಾದ್ರೆ ಬೇಕಿದ್ರೆ ಮಾಡ್ಕೊಳ್ಬಹುದು. ಬಟ್ ಇಂಡಿಯನ್ ಇನ್ವೆಸ್ಟರ್ಸ್ ನ ಅಟ್ ಲೀಸ್ಟ್ ಬಿಡ್ಬೇಕು. ಯಾಕೆಂತಂದ್ರೆ ಫಾರ್ ಎಕ್ಸಾಂಪಲ್ ನಾವು ಸ್ಯಾಲರಿ ತಗೊಳ್ತಿದೀವಿ ಅಂದ್ರೆ ಸ್ಯಾಲರಿಲಿ ಈಗಾಗಲೇ ಟ್ಯಾಕ್ಸ್ ಕಟ್ಟಿರ್ತೀವಿ. ಅದರಲ್ಲಿ ಒಂದಷ್ಟು ಉಳಿಸಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಇಲ್ಲಿ ಒಂದಷ್ಟೇನೋ ರಿಟರ್ನ್ಸ್ ಅನ್ನ ಗಳಿಸ್ತೀವಿ ನಮ್ಮ ಫ್ಯೂಚರ್ ಗಾಗಿ ಅಂದ್ರೆ ಮತ್ತೆ ಅದ್ರ ಮೇಲೆ ಟ್ಯಾಕ್ಸ್ ಮೇಲೆ ಟ್ಯಾಕ್ಸ್ ಹಾಕಿರೋ ದುಡ್ಡು ಮೇಲೆ ಟ್ಯಾಕ್ಸ್. ಇದು ಖಂಡಿತ ನನ್ಗೇನದು ಅಷ್ಟು ಸೂಕ್ತ ಅಂತ ಅನ್ಸೋದಿಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇರ್ಲಿ, ನೋ ಪ್ರಾಬ್ಲಮ್. 20% ಇದೆಯಾ 20% ಇರ್ಲಿ. ಬೇಕಾದ್ರೆ ಇನ್ನೂ ಒಂದು ಪ್ರಯತ್ನವನ್ನ ಮಾಡಬಹುದು ಸರ್ಕಾರ. ಏನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಇದೆ 1 ಇಯರ್ ಗಿದೆ, ಅದನ್ನ ಬೇಕಾದ್ರೆ 2 ಇಯರ್ ಗೆ ಎಕ್ಸ್ಟೆಂಡ್ ಮಾಡ್ಲಿ. 2 ಇಯರ್ ವರೆಗೂ ನಿಮ್ಗೆ STCGನೇ ಅಪ್ಲೈ ಆಗುತ್ತೆ ಅಂತ. 2 ಇಯರ್ ಮೇಲೆ ಏನಾದ್ರು ನೀವು ಹೋಲ್ಡ್ ಮಾಡಿದಿರಿ ಅಂದ್ರೆ ಟ್ಯಾಕ್ಸ್ ಇಲ್ಲ ಅಂತ ಏನಾದ್ರು ಮಾಡಕ್ಕಾಗತ್ತಾ? ಆ ತರನಾದ್ರೂ ಮಾಡಿದ್ರೆ ಖಂಡಿತ ಅದು ಇನ್ವೆಸ್ಟರ್ಸ್ ಗೆ ರಿವಾರ್ಡ್ ಕೊಟ್ಟಂಗೆ. ಬಟ್ ಇದರಿಂದ ಮಾರ್ಕೆಟ್ ರ್ಯಾಲಿ ಬಂದ್ಬಿಡುತ್ತಾ? ಖಂಡಿತ ಅಲ್ಲ. ಬಟ್ ಒಂದಷ್ಟು ಅಡ್ವಾಂಟೇಜಸ್ ಅಂತೂ ಇನ್ವೆಸ್ಟರ್ಸ್ ಸಿಗುತ್ತೆ. ಬುಲ್ ಮಾರ್ಕೆಟ್ ಬಂದ್ಬಿಡುತ್ತೆ ಅಂತ ಅಲ್ಲ, ಬಟ್ ಒಂದಷ್ಟು ಪಾಸಿಟಿವ್ ಸೆಂಟಿಮೆಂಟ್ ಅಂತೂ ಕ್ರಿಯೇಟ್ ಆಗುತ್ತೆ. ಇನ್ ಕೇಸ್ ಎಲ್ರಿಗೂ ಕೊಡ್ತಾರ, FIS ಗೂ ಕೂಡ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಡ್ತೀವಿ ಅಂತಾರ, ಓಕೆ. ಮೇ ಬಿ ಇಲ್ಲಿ STCG ಬೇಕಿದ್ರೆ ಇನ್ನೊಂದು ವರ್ಷ ಎಕ್ಸ್ಟೆಂಡ್ ಮಾಡೋದು ಬೆಟರ್ ಆಗ್ಬೋದು ಸರ್ಕಾರಕ್ಕೂ ಕೂಡ, ಹಾಗೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ರಿವಾರ್ಡ್ ಕೊಟ್ಟಂಗೂ ಆಗ್ಬೋದು. ಅಟ್ಲೀಸ್ಟ್ ಆ ಒಂದು ಬದಲಾವಣೆಯನ್ನಾದ್ರೂ ಮಾಡಿದ್ರೆ ಖಂಡಿತ ಅದು ಒಂದಷ್ಟು ಪಾಸಿಟಿವ್ ಮೊಮೆಂಟಮ್ ಅನ್ನ ಮಾರ್ಕೆಟ್ ಅಲ್ಲಿ ತರುವಂತ ಚಾನ್ಸಸ್ ಅಂತೂ ಇದ್ದೇ ಇದೆ. ಹಾಗೆ ಇನ್ ಕೇಸ್ ಟ್ಯಾಕ್ಸ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ರೆ FIS ಆಚೆ ಹೋಗೋದು ಕೂಡ ನಿಲ್ಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಿದೆ. ಜೊತೆಗೆ ಈಗಾಗಲೇ ಮಾರ್ಕೆಟ್ ಡೌನ್ ಆಗಿರೋದ್ರಿಂದ ಒಳ್ಳೆ ವ್ಯಾಲ್ಯೂಯೇಷನ್ ಅಲ್ಲೂ ಸಿಗ್ತಿರೋದ್ರಿಂದ ಬಹುಶಃ FIS ನ ಅಟ್ರಾಕ್ಟ್ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದೆ. ಇನ್ ಕೇಸ್ ಅಲ್ಲಿಂದ ಏನಾದ್ರೂ ಒಂದಷ್ಟು ಇನ್ಫ್ಲೋ ಬರ್ಲಿಕ್ಕೆ ಶುರುವಾದ್ರೆ ಮೇ ಬಿ ಅದು ಮಾರ್ಕೆಟ್ ಮೂಡ್ ಅನ್ನ ಇನ್ನು ಇಂಪ್ರೂವ್ ಮಾಡುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಬಟ್ ಇನ್ನು ಕೆಲವರು ಹೇಳೋ ಪ್ರಕಾರ ಫಿಸ್ಕಲ್ ಡೆಫಿಸಿಟ್ ಮೇಲೆ ಅದು ಇಂಪ್ಯಾಕ್ಟ್ ಮಾಡಬಹುದು ಅಂತಾರೆ. ಯಾಕಂದ್ರೆ ಈಗಾಗಲೇ ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ GST ರಿಡಕ್ಷನ್ ಮಾಡಿ, ಹಾಗಾಗಿ ಅಲ್ಲಿ ಹೊಡೆತ ಬಿದ್ದಿದೆ. ಇಲ್ಲಿ ಕೂಡ ಏನಾದ್ರೂ ಬದಲಾವಣೆಗಳನ್ನ ಮಾಡಿದ್ರೆ ಇನ್ನೂ ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ಈ ರೀತಿಯಾಗಿ ಫಿಸ್ಕಲ್ ಡೆಫಿಸಿಟ್ ಮೇಲೆ ಅಗೇನ್ ಏನಾದ್ರೂ ಹೊಡೆತ ಬಿದ್ರೆ ಅಗೇನ್ ಅದು ಮಾರ್ಕೆಟ್ ಗೆ ನೆಗೆಟಿವ್ ಆಗ್ಬೋದು ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಬಟ್ ಇನ್ ಕೇಸ್ ಏನಾದ್ರೂ ಇಲ್ಲಿ ಸರ್ಕಾರ ಒಂದಷ್ಟು ಬದಲಾವಣೆಗಳನ್ನ ತಂದ್ರೆ ಖಂಡಿತ ಅದು ಆಸ್ ಎ ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ನಮ್ಗೆಲ್ರಿಗೂ ಕೂಡ ಪಾಸಿಟಿವ್ ಆಗುತ್ತೆ. ನೋಡೋಣ ಏನಾದ್ರೂ ಸರ್ಕಾರ ಈ ನಿಟ್ಟಿನಲ್ಲಿ ನಿರ್ಧಾರವನ್ನ ತಗೊಳುತ್ತಾ ಅಂತ. ಇನ್ನು ನೆಕ್ಸ್ಟ್ ಇನ್ನೊಂದು ಸುದ್ದಿ ನೋಡಬಹುದು. ಬಜೆಟ್ ಮೇ ಸಿ 11 to 13% ಕ್ಯಾಪೆಕ್ಸ್ ಇನ್ಕ್ರೀಸ್, RBI ಟು ಪ್ರಯಾರಿಟೈಸ್ ಲಿಕ್ವಿಡಿಟಿ ಸಪೋರ್ಟ್ ಇನ್ ಫೆಬ್ರೇಸ್ ಈಕ್ವೆಂಟಿಸ್ ಜಸ್ಪ್ರೀತ್. ಅಂದ್ರೆ ಬಜೆಟ್ ಅಲ್ಲಿ 11ರಿಂದ 13% ಕ್ಯಾಪೆಕ್ಸ್ ಇನ್ಕ್ರೀಸ್ ಆಗ್ಬೋದು ಅಂತ ಹೇಳ್ತಾರೆ. ಖಂಡಿತ ಇದು ಕೂಡ ಒಳ್ಳೆ ಸುದ್ದಿನೇ. 11ರಿಂದ 13% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದ್ರೆ ಒಳ್ಳೆ ಸುದ್ದಿನೇ ಆಗುತ್ತೆ ಮಾರ್ಕೆಟ್ಗೆ. ಜೊತೆಗೆ RBI ಫೆಬ್ರವರಿಯಿಂದ ಲಿಕ್ವಿಡಿಟಿ ಸಪೋರ್ಟ್ ಕಡೆ ಪ್ರಯಾರಿಟಿ ಕೊಡಬಹುದು ಅಂತ ಹೇಳ್ತಿದ್ದಾರೆ ಈಕ್ವೆಂಟಿಸ್ ಅವರು. ಇನ್ನು ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಡಿಫೆನ್ಸ್ ಸೆಕ್ಟರ್ ಗಾಗ್ಬೋದು, ಅಗ್ರಿಗ್ ಆಗ್ಬೋದು, ವೇರಿಯಸ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಬಹುಶಃ ಡಿಫೆನ್ಸ್ ಕೂಡ ಒಳ್ಳೆ ಅಲೋಕೇಶನ್ ಸಿಗಬಹುದು, ಲಾಟ್ರಿ ಹೊಡಿಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ ಯಾವೆಲ್ಲ ಸುದ್ದಿಗಳನ್ನ ಭಾನುವಾರ ಸರ್ಕಾರ ಕೊಡುತ್ತೆ ಅಂತ. ಸೊ ನಾನು ನನ್ನ ಒಪಿನಿಯನ್ಸ್ ಅನ್ನ ಹೇಳಿದ್ದೀನಿ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.